ಕೈಕೊಟ್ಟು ಬತ್ತಿ ಹೋದ ಭೀಮೆ. ದತ್ತಾತ್ರೇಯನ ಭಕ್ತರಿಗಿಲ್ಲ ಪುಣ್ಯ ಸ್ಥಾನದ ಭಾಗ್ಯ. ನೀರಿಲ್ಲದೆ ಬರಿದಾಗಿದೆ ಗಾಣಗಾಪುರದ ಸಂಗಮ. ನೀರಿಲ್ಲದೆ ಬರಿದಾಗಿದೆ ಗಾಣಗಾಪುರದ ಸಂಗಮ. ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರ, ಭೀಮಾ ಹಾಗೂ ಅರ್ಮಜ ನದಿಗಳ ಪುಣ್ಯ ಕ್ಷೇತ್ರ ಸಂಗಮ ಇದು. ಸಂಗಮದಲ್ಲಿ ನೀರಿಲ್ಲದೆ ದತ್ತನ ಭಕ್ತರಿಗೆ ನಿರಾಸೆಯಾಗಿದೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದ ಭಕ್ತರಿಗೆ ನಿರಾಸೆಯಾಗಿದೆ. ಉಜ್ಜಯಿನಿಯಿಂದ ನೀರು ಹರಿಸಲು ಭಕ್ತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ ನೀರು ಬಿಡುವಂತೆ ಎಂವೈ ಪಾಟೀಲ್ ಆಗ್ರಹಿಸ್ತಾ ಇದ್ದಾರೆ. ಮುಂಗಾರು ಕೈಕೊಟ್ಟು ಭೀಮೆ ಇಲ್ಲಿ ಬತ್ತಿ ಹೋಗಿರುವಂತಕ್ಕದ್ದು. ಹಾಗಾಗಿ ದತ್ತಾತ್ರೇಯನ ಭಕ್ತರಿಗೆ ಪುಣ್ಯ ಸ್ಥಾನದ ಭಾಗ್ಯ ಇಲ್ಲ. ನೀರಿಲ್ಲದೆ ಗಾಣಗಾಪುರದ ಸಂಗಮ ಬರಿದಾಗಿದೆ. ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರದ ಭೀಮಾ ಈಗ ಬರಿದಾಗಿರುವಂತಕ್ಕದ್ದು. ಭೀಮಾ, ಅರ್ಮಜ ನದಿಗಳ ಪುಣ್ಯ ಕ್ಷೇತ್ರ ಸಂಗಮ. ಹಾಗಾಗಿ ಈಗ ಭಕ್ತರಿಗೆ ನಿರಾಸೆಯಾಗಿದೆ. ಹಾಗೆ ಉಜ್ಜಯಿನಿಯಿಂದ ನೀರು ಹರಿಸಲು ಭಕ್ತರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಕಲಬುರಗಿ ರಿಪೋರ್ಟರ್ ಪುರುಷೋತ್ತಮ್ ಕುಲಕರ್ಣಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಮಾಡವಾಗಿರುವಂಥ ನಾವಿದೀಗ ದತ್ತನ ಪುಣ್ಯಕ್ಷೇತ್ರವಾಗಿರುವಂಥ ಗಾಣಗಾಪುರದಲ್ಲಿರ್ಬೋದು. ನಾವಿದೀಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಭೀಮಾ ನದಿಯಲ್ಲಿ, ಅಂದರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಪ್ರಸಿದ್ಧ ಗಾಣಗಾಪುರದಲ್ಲಿರುವಂಥದ್ದು. ಗಾಣಗಾಪುರಕ್ಕೆ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಕೂಡ ಈ ಒಂದು ಗಾಣಗಾಪುರದ ಭೀಮಾ ನದಿಗೆ ಬರುವಂಥದ್ದು. ಅಂದರೆ ಇಲ್ಲಿ ಸಂಗಮ ಅಂತೇಳಿ ಇರುವಂಥದ್ದು. ಅಂದರೆ ಗಾಣಗಾಪುರದಲ್ಲಿ ದತ್ತಾತ್ರೇಯನ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಸಂಗಮಕ್ಕೆ ಕೂಡ ಬರ್ತಾರೆ. ಈ ಸಂಗಮದಲ್ಲಿ ಮಿಂದೆದ್ದು ತಮ್ಮ ಪಾಪವನ್ನು ಕಳೆದುಕೊಳ್ಳೋಕೆ ಬರ್ತದೆ. ಇದೀಗ ನೀರಿಗೂ ಕೂಡ ಬರ ಬಂದಿರುವಂಥದ್ದು. ನಾವೇನು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಸಂಗಮ, ಅಂದರೆ ಭೀಮಾ ಮತ್ತು ಅಮರ್ಜ ನದಿಗಳ ಸಂಗಮ ಇದೀಗ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು. ಏನೋ ಭೀಮಾ ನದಿಯಲ್ಲಿ ಬರುವಂಥ ಈ ಒಂದು ಅಮರ್ಜ ನದಿಗಳ ಒಂದು ಸಂಗಮ ಇದೀಗ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು. ಅಲ್ಲಲ್ಲಿ ಸ್ವಲ್ಪ ನೀರಿರುವಂಥದ್ದು. ಸೊ ಹೀಗಾಗಿ ಬಂದಂಥ ಭಕ್ತರು ಕೇವಲ ಸ್ನಾನವನ್ನು ಮಾಡದೆ ಅವರು ಮೇಲೆ ನೀರನ್ನು ಹಾಕಿಕೊಂಡು ದತ್ತಾತ್ರೇಯನಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇರುವಂಥದ್ದು. ಒಂದು ಕಡೆ ಹಿನ್ನೆಲೆಯಲ್ಲಿ ಔದುಂಬರ ವೃಕ್ಷ ಮತ್ತು ಪಾರಾಯಣ ಮಂಟಪಕ್ಕೆ ಭೀಮಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಹೋಗಬೇಕು. ಆದರೆ ಔದುಂಬರ ವೃಕ್ಷ ಮತ್ತು ಪಾರಾಯಣ ಮಂಟಪಕ್ಕೆ ಕೇವಲ ಮೇಲೆ ನೀರನ್ನು ಹಾಕಿಕೊಂಡು ಮಾತ್ರ ಅವರು ಹೋಗ್ತಾ ಇರುವಂಥದ್ದು. ಭೀಮಾ ಮತ್ತು ಅಮರ್ಜ ನದಿಗಳ ಸಂಗಮ ಕ್ಷೇತ್ರ ಇರುವಂಥದ್ದು. ನಾವು ಸಂಪೂರ್ಣವಾಗಿ ಭೀಮಾ ನದಿಯನ್ನು ನಾವು ನೋಡ್ತಾ ಇರುವಂಥದ್ದು ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು. ಕೇವಲ ಬೆಳವಣಿಗೆಯಷ್ಟು ಮಾತ್ರ ಇಲ್ಲಿ ನೀರು ಸಂಗ್ರಹವಾಗಿರುವಂಥದ್ದು. ಈ ನೀರನ್ನು ಕೂಡ ಇನ್ನಷ್ಟು ದಿನಗಳು ಕಳೆದರೆ ಈ ನೀರು ಕೂಡ ಮಾಯವಾಗಿ ಹೋಗುವಂಥ ಸಂದರ್ಭವೂ ಕೂಡ ಬರ್ತಾ ಇರುವಂಥದ್ದು. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಏನು ಕ್ಷೇತ್ರ ಈ ಒಂದು ಸಂಗಮ ಅಂತ ಹೇಳ್ಬೋದು. ಸಂಗಮದಲ್ಲಿ ಇದೀಗ ಪಾರಾಯಣವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಅಂದರೆ ದಿನನಿತ್ಯವೂ ಲಕ್ಷಾಂತರ ಜನರು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಮತ್ತು ಈ ಒಂದು ಸಂಗಮ ಇದೀಗ ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂಥದ್ದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ರೀತಿಯಲ್ಲಿ, ಅಂದರೆ ಬಟ್ಟೆ ಬರಿಗಳು ಈ ರೀತಿಯಾದಂಥ ಒಂದು ಎಲ್ಲೆಂದರಲ್ಲಿ ಬಟ್ಟೆ ಬರಿಗಳು ಬಿದ್ದಿರುವಂಥದ್ದು. ಸೊ ಸಂಪೂರ್ಣವಾಗಿ ಭೀಮಾ ನದಿ ಗಲೀಜಾದಂಥ ಒಂದು ಇದನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ಸಂಗಮಕ್ಕೆ ಬರ್ತಾ ಇರುವಂಥದ್ದು. ಭೀಮಾ ಮತ್ತು ಅಮರ್ಜ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಪುಣ್ಯ ಪಡಿಬೇಕು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಪವಿತ್ರ ಸ್ನಾನ ಮಾಡೋದರಿಂದ ಪಾಪಗಳನ್ನು ತೊಳೆಯೋ ನಂಬಿಕೆ ಕೂಡ ಇರುವಂಥದ್ದು. ಗುರುಚರಿತ್ರೆಯನ್ನು ಓದೋದು, ಪಾರಾಯಣವನ್ನು ಮಾಡೋದು ಸಂಪ್ರದಾಯವಾಗಿರುವಂಥದ್ದು. ಮತ್ತೊಂದು ಕಡೆ ಪವಿತ್ರ ಸ್ನಾನ ಮಾಡೋದರಿಂದ ರೋಗಗಳು ಕೂಡ ನಿವಾರಣೆ ಆಗುತ್ತೆ ಅಂತಕ್ಕಂಥ ನಂಬಿಕೆಯೂ ಕೂಡ ಇರುವುದು. ಆದರೆ ಈ ಒಂದು ಸಂಗಮದಲ್ಲಿ ಸಾಕಷ್ಟು ರೀತಿಯಾದಂಥ ನೀರಿರ್ತಿತ್ತು. ಆದರೆ ಕೇವಲ ಬೆರಳಿಕೆಯಷ್ಟು ನೀರು, ಅಂದರೆ ನೋಡೋಕ್ಕೆ ನದಿ ಅಲ್ಲ, ಇದು ಹಳ್ಳ ಕೊಳ್ಳ ಎನ್ನುವಂಥ ಒಂದು ಭಾವನೆ ಕೂಡ ಮೂಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ದತ್ತನ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಇದೀಗ ನೀರಿನ ಸಮಸ್ಯೆಯೂ ಕೂಡ ಎದುರಾಗ್ತಾ ಇರುವಂಥದ್ದು. ಪುಣ್ಯ ಸ್ನಾನಕ್ಕೆ ಇಲ್ಲಿ ನೀರು ಸಹ ಸಿಗ್ತಾ ಇಲ್ಲ. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ಟಿವಿ, ಕಲಬುರಗಿ.